ಗೈಸ್ ಗೈಸ್ ಅದು ರೋಪ್ ಬರ್ತಿದೆ ಗೈಸ್. ಅದು ಅಣ್ಣ ಮಲೇಶ್ವರ ಸಮಾಧಾನಕ್ಕೋಸ್ಕರ ಕಾಯ್ತಾ ಇದ್ದೀರಿ. ಮೂವ್ಮೆಂಟ್ ಆಯ್ತು 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 ಮೂವ್ಮೆಂಟ್ ಆಯ್ತು 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 ಆಯ್ತು. ಏನಿಲ್ಲ ಫ್ರೆಂಡ್ಸ್, ಇಲ್ಲಿ ಬರ್ತಾ ಇಲ್ಲ ಫ್ರೆಂಡ್ಸ್. ಇದು ತೆಗೀರಿ ಬ್ರೋ, ಆಚೆ ತೆಗೀರಿ ಬ್ರೋ, ತೆಗೀರಿ ಬ್ರೋ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಒಂದು ಇಂಪಾರ್ಟೆಂಟ್ ವಿಷಯ ಆದರೆ ನಿಮ್ಗೆಲ್ಲರಿಗೂ ತಿಳ್ಸ್ಕೊಳಕ್ಕೆ ಬಂದಿದ್ದೀನಿ. ಅದೇನಂತಂದರೆ, ಇವಾಗ ನಾನು ಮಾಡ್ತಿರೋ ಅಂಥ ಪ್ರಮೋಷನ್ಸ್ ಬಂದ್ಬಿಟ್ಟು ಆನ್ಲೈನ್ ಬೆಟ್ಟಿಂಗೇ ಆಗಲಿ, ಬೇರೆ ಯಾವುದೇ ರೀತಿ ಈ ಥರ ಟೆಲಿಗ್ರಾಮ್ ಚಾನಲೇ ಆಗಲಿ, ಇವರೆಲ್ಲ ನಿಮಗೆ ಹ್ಯಾಕ್ ತಿಳಿಸ್ಕೊಡ್ತಾರೆ, ಸಾಫ್ಟ್ವೇರ್ ಇದೆ ಅದು ಇದು ಅಂತ ಅಂದ್ಬಿಟ್ಟು ನಾನು ಏನೆಲ್ಲ ಪ್ರಮೋಷನ್ ಮಾಡ್ತಿದ್ದೀನೋ ಅದೆಲ್ಲ 1,00,000% 2,00,000% ಫೇಕು. ಅದು ನಂಬ್ಕೊಂಡು ಯಾರೇ ಆಗಲಿ ದುಡ್ಡು ಇಡಕ್ಕೆ ಹೋಗ್ಬೇಡಿ. ಯಾವುದೇ ಆಗಲಿ ನಮಗೆ ದುಡ್ಡಂತೂ ಬರಲ್ಲ, ನಮ್ಮ ದುಡ್ಡೇ ಹೊಗೆ ಆಗೋದು. ಸೊ ನಾನೇನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ. ನನಗಾದರೆ ಈ ವಿಡಿಯೋಸ್ ಮಾಡೋದಾಗೋ ಖರ್ಚು ನನ್ನ ಕೈಯಲ್ಲಿ ಇಡೋಕ್ಕಾಗ್ತಿಲ್ಲ. ಮತ್ತು ಯೂಟ್ಯೂಬಿಂದನೂ ನನಗೆ ತುಂಬ ಕಡಿಮೆ ರೆವೆನ್ಯೂ ಬರ್ತಿದೆ. ಅದರಿಂದ ಆದರೆ ಇದಕ್ಕೆ ಮುಂಚೆನೇ ಒಂದು ವಿಡಿಯೋ ಮಾಡಿ ಈ ಆನ್ಲೈನ್ ಬೆಟ್ಟಿಂಗ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ, ನಾನೇನಕ್ಕೆ ಮಾಡ್ತಿದ್ದೀನಿ, ಅದನ್ನು ಆಡ್ಬೋದಾ ಆಡಬಾರ್ದಾ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರಿಗೂ ನಾನು ಕ್ಲಿಯರಾಗಿ ತಿಳಿಸಿ, ಅದರಲ್ಲಿ ನಾನು ಕ್ವಶನ್ನು ಕೇಳಿದ್ದೀನಿ. ನಾನು ಆನ್ಲೈನ್ ಬೆಟ್ಟಿಂಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಓಕೆ ಅಂದರೆ ಮಾತ್ರ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನೀವೆಲ್ಲರೂ ಕಮೆಂಟ್ಸಲ್ಲಿ ತಿಳಿಸಿದ್ದೀರಾ. ಏನಂತ ಅಂದ್ಬಿಟ್ಟು, ಬ್ರೋ ನಿಮ್ಗೆ ಬರ್ತಿರೋದೇ ಇದೊಂದು ಅವಕಾಶ ಅಲ್ವಾ, ನೀವು ಮಾಡ್ಕೊಳ್ಳಿ, ನಿಮ್ಗೆ ಯಾರೂ ಆಗಲ್ಲ, ಯಾರೂ ಬಂದು ಹೆಲ್ಪ್ ಮಾಡಲ್ಲ ಅಂತ ಅಂದ್ಬಿಟ್ಟು ತುಂಬ ಕಮೆಂಟ್ಸ್ ಆದರೆ ಬಂತು. ಅದಾದಮೇಲೆ ನಾನು ಧೈರ್ಯ ತೊಗೊಂಡು ಈ ಆನ್ಲೈನ್ ಬೆಟ್ಟಿಂಗ್ ಪ್ರಮೋಷನ್ ಆದರೆ ಮಾಡೋಕ್ಕೆ ಶುರು ಮಾಡಿರೋದು. ಇದನ್ನು ನಾನು ಇವಾಗ ಬಂದು ಏನಕ್ಕೆ ತಿಳಿಸ್ತಿದ್ದೀನಿ ಅಂತಂದರೆ, ತುಂಬ ಜನ ಆದರೆ ಇವಾಗ ನನ್ನ ಹತ್ರ ಕೇಳೋದು ಶುರು ಮಾಡಿದ್ದೀರಾ, ಇದೆಲ್ಲ ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಅಂತಂದರೆ 100% ಇದು ಯಾವುದೂ ವರ್ಕ್ ಆಗಲ್ಲ. ಅದನ್ನ ನಂಬ್ಕೊಂಡು ಯಾರು ದುಡ್ಡು ಇಡಕ್ಕೆ ಹೋಗಬೇಡಿ. ನಾನಂತಲೇ ಅಲ್ಲ, ಯಾವುದೇ ಒಂದು ಕಂಟೆಂಟ್ ಕ್ರಿಯೇಟರು ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ಪ್ರಮೋಷನ್ ಮಾಡ್ತಿದ್ದಾರೆ ಅಂತಂದರೆ ಅದನ್ನು ನಂಬಕ್ಕೆ ಹೋಗ್ಬೇಡಿ, ಅದರಲ್ಲಿ ದುಡ್ಡು ಇಡಕ್ಕೆ ಹೋಗಬೇಡಿ. ಅದು ನಮ್ಗೆ ಖಂಡಿತ ಬರಲ್ಲ. ಮತ್ತು ಅವ್ರು ಬಂದ್ಬಿಟ್ಟು ಈ ಆನ್ಲೈನ್ ಬೆಟ್ಟಿಂಗ್ ಅವ್ರು ಬಂದ್ಬಿಟ್ಟು ನಮ್ಗೆ ಯಾವ ಥರ ಕನೆಕ್ಟ್ ಆಗ್ತಾರೆ ಅಂತಂದರೆ, ನಮಗೆ ಅವರೇ ಸ್ಕ್ರಿಪ್ಟ್ ರೆಡಿ ಮಾಡಿ, ಅವರೇ ವಿಡಿಯೋನ ರೆಡಿ ಮಾಡಿ, ಇವಾಗ ವಿಡಿಯೋ ನಾವು ಏನಾದರೆ ಪ್ಲೇ ಮಾಡಿ ತೋರಿಸ್ತಿರೋ, ಕೈಯಲ್ಲಿ ಗೇಮ್ ಮಾಡಿಬಿಟ್ಟು ನನಗೆ ಬಂತು, ಇಷ್ಟು ಬಂತು ಅಷ್ಟು ಬಂತು ಅಂತ ನಾವು ತೋರಿಸ್ತಿದ್ರು, ಅದೆಲ್ಲ ಫೇಕು. ಅವರೇ ರೆಡಿ ಮಾಡಿ ಕೊಡೋ ಅಂಥ ಸ್ಕ್ರಿಪ್ಟ್ ಅದು. ಸೊ ಅದನ್ನು ನಂಬ್ಕೊಂಡು ನೀವು ಯಾರು ದುಡ್ಡು ಇಡಕ್ಕೆ ಹೋಗ್ಬೇಡಿ. ನಿಮ್ಮ ಜಾಗ್ರತೆಯಲ್ಲಿ ನೀವು ಇಡಿ. ಬೇರೆಯವ್ರು ಹೇಳಿದ್ರು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಜಾಗ್ರತೆಯಲ್ಲಿ ನೀವೇ ಇರಿ. ಸೊ ನಾವು ಕಷ್ಟಪಡೋ ದುಡ್ಡೇ ನಮ್ಮ ಕೈಯಲ್ಲಿ ಉಳಿಯಲ್ಲ. ಇದರ ಈಸಿ ವೇಲಿ ದುಡ್ಡು ಮಾಡೋಣ ಅಂತ ನಾವು ಟ್ರೈ ಮಾಡಿದ್ರೆ ಖಂಡಿತ ಅದು ವರ್ಕ್ ಆಗಲ್ಲ. ಸೊ ಜಾಗ್ರತೆಯಿಂದ ಇರಿ. ಇವಾಗಾದರೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್. ಬ್ರೋ ಇದೇನು ಬ್ರೋ ತುಂಬ ಫಾಸ್ಟ್ ಮೂಮೆಂಟು. ಅದೇ ಅಣ್ಣ ರಿಸ್ಕ್ ತೊಗೊಳತ್ತಿದ್ದೀವಿ ನಾವು, ಸೀರಿಯಸ್ ಆಗಿ. ಇಲ್ಲ, ಅವರು ನನ್ನ ಸಹಾಯ ಬೇಕು ಅಂತ ನಾನು ಸ್ಟಾರ್ಟಿಂಗಲ್ಲಿ ಕರ್ಕೊಂಡ್ಬಂದು ಅವ್ರು ಸಹಾಯ ಮಾಡಬೇಕು ಅಂತ. ಆಯಿತಾ? ಸೊ ಲೇಟ್ ಮಾಡೋದು ಬೇಡ, ರಿಚುವಲ್ನ ಅಲ್ಲ ಸ್ಟಾರ್ಟ್ ಮಾಡೋಣ. ಕೇಳೋದಲ್ಲ, ಇಷ್ಟೊಂದು ಇದು ಮಾಡ್ತಿದ್ದೆ ಬ್ರೋ. ಇಷ್ಟು ಎಲ್ಲಿ ಯಾವತ್ತೂ ನಡೆದಿಲ್ಲ ಬ್ರೋ. ಇಲ್ಲಿ ಈ ಲೊಕೇಶನಲ್ಲಿ ಇಷ್ಟೆಲ್ಲ ನಡೆದಿಲ್ಲ. ಈ ಲೊಕೇಶನಲ್ಲಿ ನಡೆದಿಲ್ಲ ಇಷ್ಟೊಂದೆಲ್ಲ. ಕಿಟಕಿ ಕ್ಯಾಪ್ಚರ್ ಆಗಿರುತ್ತೆ ಅನ್ಸುತ್ತೆ. ದೂರ ಇತ್ತಣ್ಣ ಅದು. ಈ ಕಿಟಕಿ ಹಂಗೆ ಇದಾಗಿತ್ತಣ್ಣ, ಬಡ್ಕೋತ ಹಂಗೆ ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗಿರುತ್ತಣ್ಣ. ದೂರ ಲಾಂಗ್ ಆಗಿ ಗೊತ್ತಿಲ್ಲ ನನಗೆ. ಈ ಕಿಟಕಿ ಕ್ಲೀನಾಗಿ ಜೋರಾಗಿ ಬಿಡಿತಾಣ ಹಂಗೆ. ಸರಿ ಹೆಂಗಣ ಏನೋ ಒಂಥರ ಭಯಂಕರ ಸೌಂಡ್ ಬರ್ತಾ ಇಲ್ಲ. ಅದೇ ಭಯಂಕರ ಬರ್ತಿದೆ ಫ್ರೆಂಡ್ಸ್. ನಾವಾದರೆ ಇನ್ನು ಲೇಟ್ ಮಾಡೋದು ಬೇಡ, ನಾವು ರಿಚುವಲ್ನ ಹತ್ರ ಸ್ಟಾರ್ಟ್ ಮಾಡ್ತೀರಿ. ಬಾ. ನೋಡೋಣ
ಅಣ್ಣ ಇದೆಯಣ್ಣ ಇದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನೋಡ್ಲಿಲ್ವಾ ನೀನು? ಅಯ್ಯೋ ಅಣ್ಣ 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 ಇದು ಅವ್ರಿಗೆ ಅಟ್ಯಾಕ್ ಮಾಡ್ತಾನ ಬನ್ನಿ ಅಣ್ಣ. ಫ್ರೆಂಡ್ಸ್ ಆದರೆ ಏನಾದರೂ ಆಯ್ತಾ ನೋಡು ಕಾಲು ಏನಾಯ್ತು ನಿನ್ಗೇನೋ ಆಗಲಿಲ್ಲ ತಾನೆ? ಹಾಂ ಯಾಕೆ ಈ ಥರ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದೀರಾ? ನೀವು ಇವತ್ತು ಏನೇ ಮಾಡಿದ್ರು ನಾವಂತೂ ಇಲ್ಲಿ ರಿಚುವಲ್ ಮಾಡ್ದಿರಂಗೆ ಹೋಗಲ್ಲ. ಇವತ್ತು ನೀವ ಅಂತ ನೋಡೇ ಬಿಡೋಣ. ಬ್ರೋ ಸಡನ್ ಆಗಿ ಬಂದ್ಬಿಡ್ತು ಬ್ರೋ ಬೆಂಕಿ. ಅದು ನೋಡ್ಕೊಂಡಿಲ್ವಾ ನೀನು? ನೋಡ್ಲಿಲ್ಲ ಬ್ರೋ. ಅಣ್ಣ ಇವ್ರು ಅಟ್ಯಾಕ್ ಮಾಡೋದು ಎಷ್ಟು ಮಿಸ್ ಅಣ್ಣ ಅದು. ನನಗೆ ಯಾಕೋ ಇವ್ರ ಮೇಲೆ ಅಟ್ಯಾಕ್ ಮಾಡಿ ಅದೇ ಅನ್ನಿಸ್ತೈತೆ ಅಣ್ಣ, ಇವ್ರ ಮೇಲೆ ಬೆಂಕಿ ಎತ್ಕೊಂಡಿತ್ತಣ್ಣ ಅದು. ಯಶವಂತ್ ಸ್ವಲ್ಪ ಹುಷಾರಾಗಿ ನಮ್ಮ ಜೊತೆನೇ ಇರೋ, ಮುಂದಕ್ಕೆ ಓಡಬೇಡ ಆ ಥರದಿಂದ. ಹಾಂ ಆ ರೂಮ್ ಪಾಪು ರೂಮು ಅದೇ ರೂಮು. ಸರಿ ಬಾ ಬಾ ಸ್ಟಾರ್ಟ್ ಮಾಡೋಣ. ಹುಷಾರಾಗಿರು, ನಮ್ಮ ಜೊತೆನೇ ಇನ್ನೂ ಉಳಿತಾನೆ ಇದೆ. ಬ್ರೋ ಅಲ್ಲೇ ಇರುತ್ತಾ ಬ್ರೋ ಇವಾಗ ಜಿನ್ನದು? ಅದು ಬೆಂಕಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಅದು ಹೋಗ್ತಾ ಇರುತ್ತೆ ಬ್ರೋ, ಎಲ್ಲಂದ್ರೆ ಅಲ್ಲಿ ಹೋಗ್ತಾ ಇರುತ್ತೆ. ಫ್ರೆಂಡ್ಸ್ ನೋಡಿ ಈ ಥರನೇ ನಡೆಯೋದು ಜಿನ್ ಅಂದರೆ. ಅದು ಬೆಂಕಿ ಎಲ್ಲಿ ಬೇಕಾದರೂ ಹಾಕಿ ಅಂದರೆ ನಮ್ಮನ್ನು ಅಟ್ಯಾಕ್ ಮಾಡ್ಬೇಕಂದ್ರೆ ಆ ಬೆಂಕಿನ ಎಲ್ಲಿ ಬೇಕಾದರೂ ಬ್ರೋ ನೋಡಿದ ತಕ್ಷಣ ನನಗೇನೋ ಪ್ರೆಗ್ನೆಂಟ್ ಅಂತ ಆಗೋಗಿದ್ದು ಬ್ರೋ. ಹೌದಾ? ಏನು ನಂಗೆ ಅರ್ಥ ಬೆಂಕಿ ಮುಂದೆನೇ ಉರಿತಿದೆ, ಹತ್ಕೊಂಡು ಅದ್ರ ಮೇಲೆ ಕಾಲಿಕ್ಕಿದ್ಯಾ? ಅದೇ ಅಣ್ಣ ಅವ್ರಿಗೆ ಅಟ್ಯಾಕೇ ಮಾಡ್ತಿರೋದು, ಅದು ಕನ್ಫರ್ಮ್. ಗೊತ್ತಾಗ್ಲಿಲ್ಲ ಬ್ರೋ ಅದು ಬೆಂಕಿ ಅಂತ. ಬೆಂಕಿ ಕಾಣಿಸ್ತಾ ಅಷ್ಟೇ ಅದು ಹೋಯ್ತು. ಕಾಣಿಸ್ಲಿಲ್ಲ ಬ್ರೋ, ಬೆಂಕಿ ಏನು ಕಾಣಿಸಿಲ್ಲ. ನೀನು ಅವ್ನು ಚೊಪ್ಲಿಗಲ್ಲ. ಅದೇ ಅಣ್ಣ ಜಸ್ಟ್ ಮಿಸ್ ಅಣ್ಣ, ಫುಲ್ ಸುಟ್ಟೋಗಿರೋರು ಅವರು. ಹುಷಾರಪ್ಪ, ಸೇಫ್. ನಾವೇನೋ ಮಾಡಕ್ಕೆ ಬಂದು ಏನೋ ಆಗೋದು ಬೇಡ. ಅದು ಬೆಂಕಿ ಜಸ್ಟ್ ರೂಮ್ ಹತ್ರ ಹೋಗೋಣ. ಬೆಂಕಿ ಅಟ್ಯಾಕ್, ಎಕ್ಸ್ಟ್ರೀಮ್ ಅಟ್ಯಾಕ್ ನಡೀತಿದೆ. ನಾನಂತೂ ಏನು ಗೊತ್ತಾಗ್ತಾ ಇಲ್ಲ ಬ್ರೋ. ಅಟ್ಯಾಕ್ ಮಾಡ್ತಿದ್ದಣ ಬ್ರೋ ಒಳ್ಳೆ ಸೌಂಡ್ ಬಂತು. ಕಣ್ಣು ಎಲ್ಲ ಕಡೆ ಇರಲಿ, ಆಗಿರುತ್ತೆ. ಕಣ್ಣು ಎಲ್ಲ ಕಡೆ ಇರಲಿ, ಬೆಂಕಿಯೆಲ್ಲ ಅಟ್ಯಾಕ್ ನಡೀತಿದೆ. ಈ ಬ್ರೋ ರೂಮಲ್ಲಿ ಬಾ ಅಣ್ಣ. ಯಾರಿಲ್ಲ, ಬಾ 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 ಬಾ. ಬಾ, ನಾವು ರಿಚುವಲ್ ಮಾಡ್ತಿದ್ದೀರಲ್ಲ ಪ್ರಜ್ವಲ್, ಅದಕ್ಕೋಸ್ಕರ ಎಕ್ಸ್ಟ್ರೀಮ್ ಆ್ಯಕ್ಟಿವಿಟೀಸ್ ನಡೀತಿದೆ ಅಂತ. ಹೋಗೋಕ್ಕೆ ಬಿಡ್ತಾ ಇಲ್ಲ ಬ್ರೋ. ನಾನು ಲಾಸ್ಟಾಗಿ ಬರ್ತಾಗಲಿಲ್ಲ ಇದೇ ಪ್ರಾಬ್ಲಮ್. ನನಗೆ ಏನು ಅನಿಸ್ತಿದೆ ಅಂದರೆ, ನಾವು ರಿಚುವಲ್ ಮಾಡ್ತಿದ್ದೀರಲ್ವಾ, ಹಾಂ ಅದಕ್ಕೆ ಗೊತ್ತಾಗ್ಬಿಟ್ಟಿದೆ. ಅಣ್ಣ ಲಾಸ್ಟ್ ಟೈಮ್ ಮಾಡಿದಾಗ್ಲೇ ಬ್ರೋ ಮಾಡಲೇಬೇಕು. ಕತ್ಲಲ್ಲಿ ಲಾಸ್ಟಲ್ಲಿ ಮಾಡಿದಾಗ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಣ್ಣ. ರಿಸ್ಕ್ ತೊಗೋಬೇಡಿ ಅಣ್ಣ, ಹೇಳ್ತಾ ಇದ್ದೀನಿ. ಆದರೆ ಆ ನೋವು ಇನ್ನೂ ಜ್ಞಾಪನ ಪಟ್ಕೊಂಡ್ರೆ ನಾನು ಬದುಕಿದ್ನ ಸತ್ತೋದ್ನ ಅಂತ ಅನಿಸ್ಬಿಡ್ತು. ಅದಕ್ಕೆ ಅಣ್ಣ ರಿಸ್ಕ್ ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು. ಇವತ್ತು ಏನೇ ಎಷ್ಟೇ ಕಷ್ಟ ಆಗಲಿ ಬ್ರೋ, ಪಾಪನಂತೂ ಬಿಡ್ಬೇಕು ಬ್ರೋ. ಹ್ಞೂ ಅಣ್ಣ, ಹೆಂಗೋಯ್ತು ಹಂಗೈತೆ ಅಣ್ಣ ಇದು. ಲಾಸ್ಟ್ ಟೈಮ್ ಮಾಡಿರೋದು ಹಂಗೆ ಎಳ್ದಿರೋದಲ್ಲ ಹಂಗೆ ಇದೆ ನೋಡಿ. ನಮ್ಮನ್ನು ಎಳ್ಕೊಂಡೋಗಿರೋದು ಇಲ್ಲಿ ಎಳ್ಕೊಂಡೋಗಿರೋದನ್ನು ಇಲ್ಲಿ ಎಬ್ಬರ್ಸೋದ್ರೆ ಇಲ್ಲೆಲ್ಲ ಕೇಕೆಲ್ಲ ತೊಗೊಂಬಂದಿದ್ದೆ, ಮಗು ಕೇಕ್ ಚಾಕ್ಲೇಟೆಲ್ಲ ತೊಗೊಂಬಂದಿದ್ದೆ. ಅದು ಏನಕ್ಕೆ ಇಷ್ಟೆಲ್ಲ ನಾವು ರಿಸ್ಕು ಅಂತಿದ್ದೀರ ಅಂತ ಈಗ ಕಾಣಿಸ್ತಿದೆಯಲ್ಲ ನಿಮಗೆ, ಕೈ ಹೆಜ್ಜೆ ಕಾಲೆಜ್ಜೆ, ಚಿಕ್ಕ ಮಗು ಆತ್ಮಕ, ಚಿಕ್ಕ ಮಗು, ಇಷ್ಟೇ ಇಷ್ಟು ಕೈ, ಇಷ್ಟೇ ಇಷ್ಟು ಕಾಲು ಇದೆ ನೋಡಿ. ಈ ಕಾರಣಕ್ಕೋಸ್ಕರ ನಾವು ಇಷ್ಟೆಲ್ಲ ರಿಸ್ಕ್ ತೊಗೊತಾ ಇದ್ದೀವಿ. ಬಾ ಅಣ್ಣ ಲಾಸ್ಟ್ ಟೈಮ್ ನಮ್ಗೆ ಆಗೈತೆ,
ನಂಗೆ ಯಾಕೋ ರಿಸ್ಕ್ ತೊಗೋತಿದೆ ಅನಿಸ್ತಿದೆ. ಹೂ ಯಾರು ಬ್ಯಾಗ್? ನಿನ್ನ ಬ್ಯಾಗಲ್ಲಿ ನಮ್ಮ ಬ್ಯಾಗಲ್ಲಿ ಬ್ರೋ ಏನೋ ಹಿಡಿತಾ ಇದೆ ಬ್ರೋ. ಬ್ರೋ ಏನೋ ಹಿಡಿತಾ ಇದೆ ನೋಡಿ ಬ್ರೋ. ನಾನು ಏನೇನೋ ಫ್ರೆಂಡ್ಸ್ ಹಿಂದೆ ಬರ್ತಿದ್ದೆ ಹಂಗೆ. ಏನೇನೋ ವಿಚಿತ್ರವಾಗಂತೂ ನಡೀತಿದೆ. ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ ಈ ಥರ ವಿಚಿತ್ರವಾಗಿ ನಡೀತಾ ಅಷ್ಟು. ನಿನ್ನ ಜೊತೆ ನನ್ನ ಹತ್ರ 5 kg ಇರುತ್ತೆ. ಅಣ್ಣ ಲಾಸ್ಟ್ ಟೈಮ್ ಹಿಂಗೆ ಆಯ್ತು ಅಣ್ಣ, ಬ್ಯಾಗ್ ತೆಗಿಬೇಕಾರಲ್ಲ ಹಿಂಗೆ ಆಗ್ತಿದೆ. ಏನಕ್ಕೆ ಈ ಥರ ಮಾಡ್ತಿದ್ದೀರಾ? ನಮ್ಮ ಮೇಲೆ ಇಷ್ಟು ನಿಮಗೆ ಕೋಪ? ನಾವೊಂದು ಒಳ್ಳೇದು ಮಾಡೋಕ್ಕೋಸ್ಕರನೇ ಮಾಡ್ತಾ ಇರೋದು. ಅಣ್ಣ ಇದು ಯಾಕೆ ನನಗೆ ಅಟ್ಯಾಕ್ ಮಾಡತ್ತಾರ? ನೀವೇನೇ ಮಾಡಿದ್ರು ಏನು ಅಟ್ಯಾಕ್ ಮಾಡಿದ್ರು ನನ್ನ ಮೇಲೆ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ನನ್ನ ಕೈ ಮೇಲೆ ಅಣ್ಣ ಸುಮ್ಮನಿರಿ ಅಣ್ಣ. ಅಣ್ಣ ಬೇಡ ಅಣ್ಣ. ಬಂದಿರೋ ಹುಡುಗರನ್ನ ಏನೂ ಮಾಡಬೇಡಿ. ಅಣ್ಣ ಲಾಸ್ಟ್ ಟೈಮ್ ಮಾತಾಡ್ತಾರಲ್ಲ ಬೇಡವೇ ಬೇಡ ಅಣ್ಣ. ಏನೋ ಕಾಣಿಸ್ತಿದೆ ನನಗೆ, ಇಲ್ಲೇ ಏನೋ ಕಾಣಿಸ್ತಿದೆ. ಏನೋ ಕೈ ಬಂದು ನೋಡಿ ಬ್ರೋ ಇವಾಗ ಬಂದಿರೋದು ಕಾಲೇಜ್ ಅಲ್ವಾ? ಹಾಂ ಬ್ರೋ ದೊಡ್ಡದಿದೆ ಬ್ರೋ ಇದು. ಅದ್ರ ಪಕ್ಕದಲ್ಲಿ ಚಿಕ್ಕದಿದೆ ನೋಡಿ ಬ್ರೋ ಇಲ್ಲಿ. ಇಲ್ಲಿ ನೋಡಿ ಅಲ್ಲಿ ಹೆಂಗಾಯ್ತು ಗೊತ್ತಾ ಇವಾಗ? ಏನೋ ಒಂದು ಕೈ ಹಿಂಗಂದು ಹಿಂಗೆ ಹೋದಂಗೆ ಅನಿಸ್ತು ನನಗೆ ಸೀರಿಯಸ್ ಆಗಿ. ಅಣ್ಣ ಹ್ಞೂ ಅಣ್ಣ 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 ಇಲ್ಲಣ್ಣ ಕ್ಲೀನಾಗಣ. ನೀವು ಇಲ್ಲೇ ಇದ್ದೀರಾ ಅಂತ ನಮ್ಗೆ ಅರ್ಥ ಆಯಿತು. ನೀವು ನಮ್ಮ ಹತ್ರ ನಮ್ಮನ್ನು ಏನೋ ಮಾಡಬೇಕಂತ ನೀವು ಅನ್ಕೊತಿದ್ದೀರಾ ಅಂತಲೂ ನನಗೆ ಗೊತ್ತಾಯಿತು. ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ, ನಾವು ಮಾಡೋದಂತೂ ಮಾಡ್ತೀವಿ. ಇದಂತೂ ನಾನು ಪ್ರಮಾಣ ಮಾಡಿ ಹೇಳ್ತಿದ್ರೆ ಇದನ್ನು ಕಂಪ್ಲೀಟ್ ಮಾಡಬೇಕು. ಒಂದು ನೀವಾ ಇಲ್ಲಾಂದರೆ ನಾವಾ ಅಂತ ಇವತ್ತು ಡಿಸೈಡ್ ಆಗಿಬಿಡ್ಬೇಕು. ಪ್ರಜ್ವಲ್ ಓಕೆ ಅಣ್ಣ? ಹ್ಞೂ ಅಣ್ಣ. ಹ್ಞೂ ಅಣ್ಣ ಮಾಡೋದಣ್ಣ ಮಾಡೋಣ ತಾನೆ? ಮಾಡೋದು. ಕಾನ್ಫಿಡೆಂಟ್ ತಗೋ. ಒಂದು ನಿಮಿಷ ಬ್ರೀತ್ ಔಟ್ ಮಾಡ್ಕೋ. ಮೈಂಡ್ ಕಂಟ್ರೋಲ್ ತಗೋ. ಬಾಳೆ ಒಳಗೆ ಬರ್ತೀವಿ ಅಣ್ಣ. ಲಾಸ್ಟ್ ಟೈಮ್ ಇಲ್ಲಿ ನಿಂತಿತ್ತಲ್ಲ ಅಣ್ಣ. ಸರಿ ತೆಗಿ. ಅಣ್ಣ ನನ್ನ ತಲೆ ಮೇಲೆ ಬೀಳ್ತಿತ್ತಣ್ಣ, ಅದು ಜಸ್ಟ್ ಮಿಸ್ ಅಣ್ಣ ಅದು. ಅಣ್ಣ ಬ್ರೋ ಯಾರು ಇಲ್ಲ ಬ್ರೋ ಇಲ್ಲಿ. ಬ್ರೋ ಏನೋ ಕಿರ್ಸ್ತಾ ಇದೆ ಬ್ರೋ ಹತ್ತು ಕಡೆ. ಬ್ರೋ ಇಲ್ಲಿಂದ ಕಳ್ಸಕ್ಕೆ ನೋಡ್ತಾ ಇದೆ ಬ್ರೋ. ನಾವಂತೂ ಹೋಗ್ಬಾರ್ದು ಬ್ರೋ ಇಲ್ಲಿಂದ. ನೋಡಿ ಬ್ರೋ ಸೌಂಡ್ ಮೇಲೆ ಗಾಡಿ ಎಳಿಯೋ ಥರ ಸೌಂಡ್ ಕೇಳಿಸ್ತಿದೆ ಏನೋ ಎಳ್ಕೊಂಡು ಬರ್ತೀರ ನಿಮ್ಗೆ ಎಲಿಯಲ್ವಾ ಆ ಥರ ಸೌಂಡ್ ಬರ್ತಿಲ್ವಾ? ಹಂಗೆ ಸೌಂಡ್ ಕೇಳಿಸ್ತಿರೋದು. ಬ್ರೋ ನಮ್ಮನ್ನ ಇಲ್ಲೆಲ್ಲ ಕಳ್ಸೋದಕ್ಕೆ ನೋಡ್ತಾ ಇದೆ ಬ್ರೋ. ನಮ್ಮನ್ನು ಏನು ಮಾಡಿದ್ರು ನಾವು ಇವತ್ತು ಮಾಡಲೇಬೇಕು ಬಾ. ಮತ್ತೆ ಮಾಡಕ್ಕೆ ಬಿಡ್ತಿಲ್ಲ ಅಣ್ಣ. ಅದು ಇಲ್ಲೂ ಕ್ಯಾಪ್ಚರ್ ಆಗಿತ್ತಣ್ಣ ನೈಟ್ ವಿಷನ್ ಕ್ಯಾಮ್ರಾದಲ್ಲಿ ಲಾಸ್ಟ್ ಟೈಮ್. ಏನು ಮಾತಾಡ ನೋಡಿದ್ರಲ್ಲ ಅಣ್ಣ ನೀವೇನು, ಈ ರೂಮಲ್ಲೂ ಕ್ಯಾಪ್ಚರ್ ಆಗಿತ್ತು. ಫ್ರೆಂಡ್ಸ್ ಹಿಂಗೆ ನಡೀತಿದೆ ಅಂತಂದರೆ ನಾವು ರಿಚುವಲ್ ಹೋಗಿ ಮಾಡಬೇಕು ಅಂತ ಅನ್ಕೊತಿದ್ದೀರಿ. ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ, ನಮ್ಮನ್ನು ರಿಚುವಲ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಈ ಥರನೇ ನಮಗೆ ನಡೀತಾ ಇರೋದು, ಆದರೆ ಎಕ್ಸ್ಟ್ರೀಮಾಗಿ ನಡೀತಿದೆ. ಏನಾಯ್ತಾ? ಮುಗಿಸೋಣ. ತೆಗೆಯೋದು ಮೇನಾಗಿರಬೇಕು. ಕುತ್ಕೊಂಡಾಗ ಇದು ಇಡ್ಬೇಕಾಯ್ತಾ ಇದರಲ್ಲಿ ಮೇಲೆ ಇದು ಮೇನ್ ಪವರ್ಫುಲ್ ಆಯಿತಾ ಬ್ರೋ. ಏನು ಬ್ರೋ ಅದು? ಪ್ರೊಡಕ್ಷನ್ ಇದು ನನ್ನ ಪ್ರೊಡಕ್ಷನ್. ಇದು ಕೈಯಲ್ಲಿ ಒಂದೇ ಸಾಕಲ್ವಾ? ಇದು ಅವರಿಗೆ ಸಾಕಾಗಲ್ಲ.
ಅದೇ ಲಾಸ್ಟ್ ಟೈಮ್ದು ನೆನಪಾಗ್ತಿದೆ ನನಗೆ. ಯಾವುದೇ ರಿಸ್ಕ್ ಏನು ತೊಗೋತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇದು ಲಾಸ್ಟ್ ಟೈಮ್ ಥರ ಆಗ್ದೆಲ್ಲ ಇದ್ದರೆ ಚೆನ್ನಾಗಿರೋದೇನೋ. ನೋಡೋಣ, ಎಲ್ಲ ಭಗವಂತನ ಬಿಟ್ಟಿತ್ತು, ದೇವ್ರಿಗೂ ಗೊತ್ತು ನಾವು ಏನು ಮಾಡ್ತಿದ್ದೀವಿ ಅಂತ. ಹಾಂ, ನೀವೇನೇ ಫೋನ್ ಮಾಡಿದ್ರು ನಾವು ಭಯ ಬೀಳಲ್ಲ, ನಾವು ಪ್ರೀತಿಯಿಂದ ಹೋಗೋಲ್ಲ. ಇದು ಕಾನ್ಸೆಪ್ಟ್ ಏನಂತ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ನಾನು ಬಂದ್ಬಿಟ್ಟು ಒಂದು ತುಂಬ ಪವರ್ಫುಲ್, ತುಂಬ ಅಂದರೆ ತುಂಬ ಪವರ್ಫುಲ್ಲು ಸ್ವಾಮೀಜಿ ಹತ್ರ ಹೋಗಿ ನೋಡಿ, ಇದಾದರೆ ಮಾಡಿಸ್ಕೊಂಬಂದಿದ್ದೀನಿ. ಇದು ನಮ್ಮ ಪ್ರೊಡಕ್ಷನು. ಅವ್ರು ನನಗೆ ಏನು ತಿಳಿಸ್ಕೊಟ್ಟವ್ರಂದರೆ, ಇಲ್ಲಿ ಸೆಂಟ್ರಲ್ಲಿ ಉಪ್ಪಾಗಿ ಉಪ್ಪನ್ನ ಹಾಕಿದ್ದೀನಿ, ಇದನ್ನು ಇದ್ರ ಮೇಲೆ ಪ್ಲೇಸ್ ಮಾಡಬೇಕು. ಇದು ಬಂದ್ಬಿಟ್ಟು ಈ ಸರ್ಕಲ್ ನನ್ನ ಪ್ರೊಡಕ್ಷನು, ಮತ್ತು ಈ ಜಾಗ ಆಗಿರುತ್ತೆ. ಈ ಜಾಗ ಏನಿದೆ ಬಿಲ್ಡಿಂಗು, ಈ ಜಾಗ ಆಗಿರುತ್ತೆ. ಜಿನ್ ಏನಾದರೂ ಇದರೊಳಗಡೆ ಬಂದು ಸೇರ್ಕೊಂತು ಅಂತಂದರೆ ಇದು ಜಿನ್ ಏನಾದರೂ ಇದೇ ಜಾಗದಲ್ಲಿದ್ದರೆ ಇದು ಯಾವುದೇ ಥರ ಮೂಮೆಂಟ್ ಕೊಡಲ್ಲ. ಅದು ಎಲ್ಲಿಕ್ಕಿರ್ತೀನೋ ಅಲ್ಲೇ ಇರುತ್ತೆ. ಅಕಸ್ಮಾತ್ ಜಿನ್ ಇಲ್ಲಿಂದ ಹೋಯ್ತು, ನಾನು ಮಾಡಿರೋ ಪ್ರಯತ್ನ ಕಂಪ್ಲೀಟಾಗಿ ಸಕ್ಸಸ್ ಆಯಿತು, ನಾನು ಕರೆಕ್ಟಾಗಿ ಮಾಡಿದ್ದೀನಿ ಎಲ್ಲ ಅಂತಂದರೆ ಇದು ಬಂದ್ಬಿಟ್ಟು ಈ ಸರ್ಕಲಿಂದ ಆಚೆ ಕಡೆ ಬಂದಾದರೆ ಬಿದ್ದಿರುತ್ತೆ. ಸೊ ಇದಾದರೆ ನಾನು ಮಾಡ್ತಾಯಿದ್ದೀನಿ. ಯಶವಂತ್, ಇನ್ನೊಂದು ನಿನಗೆ ತಿಳಿಸ್ತೀನಿ ಏನು ಗೊತ್ತಾ, ನಿನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನನಗೆ ಇದ್ರ ಮೇಲೆ ನಂಬಿಕೆ ಇದೆ. ಹಾಂ, ನಿನಗೂ ನಂಬಿಕೆ ಇದೆಯಾ? ಹ್ಞೂ, ನಂಬಿಕೆ ಇದೆ. ನಂಬಿಕೆ ಇದೆ ತಾನೆ? ನಿನಗೂ ನಂಬಿಕೆ ಇದೆಯಾ? ನಂಬಿಕೆ ಇದೆ ಆಯಿತಾ? ನಿನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ದೀಯಲ್ಲ, ನೀನಾದರೆ ಒಬ್ಬನೇ ಆ ಕಲರ್ ಕ್ಯಾಮ್ರಾ ಇಟ್ಕೊಂಡು ಹೋಗು. ಇದನ್ನು ನಾವು ಕತ್ಲೆಲ್ಲ ಮಾಡಬೇಕು. ಎಮರ್ಜೆನ್ಸಿಗೋಸ್ಕರ ಲೈಟ್ ಇಟ್ಕೊಂಡಿದ್ದೀವಿ ಅಷ್ಟೇ. ಅದೊಂದು ಲೈಟ್ ಮಾತ್ರ ಇಟ್ಕೊಂಡಿದ್ದೀವಿ ಎಮರ್ಜೆನ್ಸಿಗೋಸ್ಕರ. ಕತ್ಲೆ ಸೌಂಡ್ ಬರ್ತಿದೆ ಬಿಡು, ತಲೆ ಕೆಡಿಸ್ಕೊಬೇಡ. ಇದಕ್ಕೆ ಆಗ್ತಾನೆ ಇದೆ ಅವಾಗಿಂದ ನಮಗೆ. ಸೊ ನಮ್ಮ ಸೇಫ್ಟಿಗೆ ಸೌಂಡ್ ಅಣ್ಣ. ಸೊ ಫ್ರೆಂಡ್ಸ್, ಏನಂತಂದರೆ ಇದು ಜಾಗದಿಂದ ಹೊರಗಡೆ ಹೋದರೆ ಜಿನ್ ಈ ಜಾಗದಿಂದ ಹೊರಗಡೆ ಹೋಯ್ತು ಅಂತ ಅರ್ಥ. ಇದು ಅದೇ ಜಾಗದಲ್ಲಿ ಹಂಗೆ ಏನು ಅಲ್ಲಾಡ್ದಿರಂಗೆ ಅದೇ ಜಾಗದಲ್ಲಿದ್ದರೆ ನಾನೇನೋ ತಪ್ಪು ಮಾಡಿದ್ದೀನಿ, ನನಗೇನೋ ಕಾಯ್ದಿದೆ ಅಂತ ಅರ್ಥ. ಜಿನ್ ಆದರೆ ಇಲ್ಲಿಂದ ಹೋಗಿರಲ್ಲ ಅಂತ ಅರ್ಥ. ನೀನಾದರೆ ಅಟ್ಯಾಕ್ ಮಾಡ್ತಲ್ಲ, ನೀನು ಆ ಕ್ಯಾಮ್ರಾ ಹಿಡ್ಕೊಂಡು ನೀನು ಆಚೆ ಹೋಗು, ನಾನು ಇಲ್ಲಿ ಮಾಡ್ತಾ ಇರ್ತೇನೆ. ನೋಡೋಣ ನಿಮ್ಗೇನು ನಡೆಯುತ್ತೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಬ. ಪ್ರಜಲ್ ನೀನು ರೆಡಿ ತಾನೆ? ನಾವು ನೈಟ್ ವಿಷನಲ್ಲಿ ಮಾತ್ರ ರೆಕಾರ್ಡ್ ಮಾಡಬೇಕು, ಓಕೆನಾ? ಓಕೆ, ಸರಿ. ಇದು ನಾನು ಹಾಕ್ಕೊತೀನಿ. ಇದು ಅಲ್ಲಿಂದನೇ ಅವರೇ ಕೊಟ್ಟು ಕಳಿಸಿರೋದು ಫ್ರೆಂಡ್ಸ್ ನನಗೆ. ಆದರೆ ಹಾಂ, ಸೊ ಇದು ತುಂಬ ಮುಖ್ಯ. ಒಂದ್ಸಲಿ ಕುತ್ಕೊಂಡ್ಬಿಡಿ. ಅವರೇ ನೀನು ಕಾಪಾಡಬೇಕು. ಸೌಂಡ್ ಬರ್ತಿದೆ ಅಣ್ಣ. ಅದು ಕೊಟ್ಬಿಡು. ಯಾವುದು? ನಾವು ಇದು ಕೆಳಗಡೆ ಇಕ್ಬೇಕಾದ್ರೂ ನಾವು ಕತ್ಲಲ್ಲೇ ಇಕ್ಬೇಕು. ಇದು ಕಂಪ್ಲೀಟ್ ಕತ್ಲಲ್ಲೇ ಮಾಡಬೇಕು ನಾವು. ಸರಿ ಯಶವಂತ್, ನೀನು ಹೋಗು, ನಾವು ಸ್ಟಾರ್ಟ್ ಮಾಡ್ತೀವಿ. ಬ್ರೋ ನಾನು ಬರೋದಾ ಬ್ರೋ? ನಾನು ಹೋಗ್ಲಾ ಬ್ರೋ? ನಾವು ಹುಷಾರು, ಏನು ಹೆದರ್ಬೇಡ, ಆರಾಮಾಗಿರು, ನಿನ್ಗೇನೂ ಆಗಲ್ಲ ಆಯಿತಾ? ನನ್ನ ಮೇಲೆ ನಂಬಿಕೆ ಹೋಗು. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಒಬ್ಬನೇ ಕಳಿಸ್ತಾ ಇದ್ದಾರೆ. ದೇವರೇ ಕಟ್ ಮಾಡಿಬಿಟ್ಟೆ, ಚಪ್ಪಲಿ ಹಾಕೊಂಡು ಕೂಡಿದ್ದೀನಿ ಮನಸ್ಸು. ಫ್ರೆಂಡ್ಸ್, ಇದನ್ನಾದರೆ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಇವಾಗಂದರೆ ನನ್ನೊಂದು ಮಂತ್ರ ಇಟ್ಕೊಂಡಿದ್ದಾರೆ. ಆ ಮಂತ್ರನ ನಾನು ಅಂದರೆ ಜಪಿಸ್ತಾ ಇರ್ತೀನಿ. ಸೌಂಡ್ ಬರ್ತಿದೆ ಬ್ರೋ. ಇನ್ನೊಂದು ಸರಿನೂ ಹೇಳ್ತೀನಿ, ಏನಿದೆಯೋ ಇವಾಗ ಅದು ಬಂದ್ಬಿಟ್ಟು ಇದರಿಂದ ಹೊರಗಡೆ ಬಂದರೆ ಜಿನ್ ಆದರೆ ಈ ಜಾಗದಿಂದ ಹೊರಗಡೆ ಹೋಯ್ತು ಅಂತ. ಅದು ಅಲ್ಲೇ ಇದ್ದರೆ ಜಿನ್ ಹೋಗಲಿಲ್ಲ, ನಾನು ಫೇಲ್ ಆದೆ ಅಂತ ಅರ್ಥ. ಓಕೆನಾ ಪ್ರಜಲ್? ನಿಮಗೂ ಅರ್ಥ ಆಗಿರ್ತಾನೆ. ನಾನು ಇವಾಗ ನೀವು ಒಳಗಿದ್ದೀರಾ ನಿಮ್ಮ ಸೇಫ್ಟಿಗೆ. ಇವಾಗ ನನಗೇನಾದರೂ ತೊಂದರೆ ಆಗುತ್ತಣ್ಣ ಲಾಸ್ಟ್ ಟೈಮ್ ಥರ? ಏನು ಅಲ್ಲ, ನಾನು ಕೇಳಿ ಸರಿ ಅವ್ನು ಹೋಗ್ಬಿಟ್ಟವ್ನೆ. ಹಾಂ. ಎಷ್ಟೊಂದು ಹೋಗ್ಬಿಟ್ಟವ್ನೆ. ಅಣ್ಣ ಹುಷಾರಣ್ಣ, ಹಾಂ, ಹುಷಾರಾಗಿ ಮಾಡಿ ಅಣ್ಣ. ನೋಡಿ ಫ್ರೆಂಡ್ಸ್, ಅವಾಗ ಸೌಂಡ್ ಬರ್ತಾ ಇದೆ. ನಾನು ನಿಮ್ಮ ಸೌಂಡ್ಗಳಿಗೆಲ್ಲ ಭಯ ಬೀಳೋನಲ್ಲ. ಜಿನ್ ನೀವು ಇದ್ದೀರಾ ಅಂತ ಗೊತ್ತು,
ನಾನು ಭಯ ಬೀಳೋಲ್ಲ. ಇವತ್ತೇ ಎಷ್ಟೇ ಕಷ್ಟ ಆಗಲಿ ಪಾಪವತ್ಮನ ಬಿಡಿಸ್ತೀವಿ ಪಾಪನು ಅವ್ರ ಅಮ್ಮನ. ದಯವಿಟ್ಟು ಬಿಟ್ಬಿಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸೌಂಡ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಏನಕ್ಕೆ ಈ ಥರ ಇದು ಮಾಡ್ತಾ ಇದ್ದೀರಾ? ಎದುರಿಸ್ಬೇಡಿ. ಏನಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಣ್ಣ? ಇದು ಯಾಕೆ ಅಟ್ಯಾಕ್ ಮಾಡೋ ಥರ ಅನ್ನಿಸ್ತಿದೆ ಅಣ್ಣ. ಮತ್ತೆ ಲಾಸ್ಟ್ ಟೈಮ್ ಹಿಂಗೆ ಆಗಿದ್ದು ಅಣ್ಣ. ಸೌಂಡ್ಸ್ ಅಂತೂ ಬೇಜಾನ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಏನೂ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ. ನಾನಂತೂ ಒಬ್ಬನೇ ಬಂದಿರೋದು, ಯಾವುದೇ ಥರ ಯಾರೂ ಇಲ್ಲ. ನನಗಂತೂ ಒಂಚೂರು ಭಯ ಇದೆ. ಆದರೂ ನಾನು ಏನಾದರೂ ಪರವಾಗಿಲ್ಲ ಅಲ್ಲಿಗೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಸೌಂಡ್ ಬರ್ತಿದೆ. ನೋಡಿ ಫ್ರೆಂಡ್ಸ್, ಏನಿಲ್ಲ ಫ್ರೆಂಡ್ಸ್, ಎಲ್ಲ ಖಾಲಿಯಾಗಿದೆ ನೋಡಿ. ಗೈಸ್, ಹೊರಗಡೆನೂ ಅಟ್ಯಾಕ್ ಮಾಡೋ ಥರ ಫೀಲ್ ಹೊಡಿತಿದೆ ಅವರಿಗೆ. ಸೌಂಡ್ ಜಾಸ್ತಿ ಬರ್ತಿದೆ. ಪ್ಲೀಸ್ ಏನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಳ್ಳೇದಕ್ಕೆ ಮಾಡ್ತಾ ಇರೋದು. ಈಗ ಮಳೆ ಚೆನ್ನಾಗಿ ಇದು ಮಾಡಿದ್ರೆ ಎಷ್ಟೇ ಮುಗೀತು ಇವಾಗ. ಎಷ್ಟೇ ಕಷ್ಟ ಆಗಲಿ ಪಾಪುನ ಅವ್ರ ಅಮ್ಮ ನಾವು ಸೇಫ್ ಮಾಡಬೇಕು ಅಂತ ಬಂದಿದ್ದೀವಿ. ಎಷ್ಟಾದರೂ ಕಷ್ಟ ಆಗಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಅಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ನೋಡಿ ಇದ್ದೀವಿ. ಎಷ್ಟಾದರೂ ಕಷ್ಟ ಆಗಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಅಲ್ಲಿ ನೋಡಿ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಯಾರಾದ್ರು ಇದ್ದೀರಾ? ಯಾರು ಇಲ್ಲ ಫ್ರೆಂಡ್ಸ್, ಏನಿಲ್ಲ ಫ್ರೆಂಡ್ಸ್ ಇಲ್ಲಿ. ಬರ್ತಾ ಇಲ್ಲ ಫ್ರೆಂಡ್ಸ್ ಇದು. ಮಾಡ್ತಿದೆ ಅಣ್ಣ. ಮತ್ತೆ ಒಳಗೆ ಬಂದು ಹೆಂಗೆ ನಿಂತ್ಕೊಂಡ್ರು ಅಣ್ಣ ಬನ್ನಿ ಅಣ್ಣ, ಬೇಡ ಸಾಕು ಮಲೇಶ್ ಅಣ್ಣ ಬನ್ನಿ ಅಣ್ಣ, ಹೋಗೋದ ಪ್ಲೀಸ್ ಅಣ್ಣ. ಫ್ರೆಂಡ್ಸ್, ಯಾರು ಇಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ, ಯಾರು ಇಲ್ಲ. ಫ್ರೆಂಡ್ಸ್ ಏನೋ ಬಿತ್ತು ಫ್ರೆಂಡ್ಸ್. ಇಲ್ಲಿಂದ ಫಸ್ಟ್ ಹೊರಟೋಗ್ಬೇಕು, ಇಲ್ಲಿಂದ ಮಲೇಶ್ ರೋಯ್. ಫ್ರೆಂಡ್ಸ್, ಯಬ್ಬಾ ನನಗಂತೂ ಬಿತ್ತು ಫ್ರೆಂಡ್ಸ್, ಇಲ್ಲಿ ಫುಲ್ಲು ಬಿತ್ತು ಫ್ರೆಂಡ್ಸ್. ಫ್ರೆಂಡ್ಸ್ ಅಟ್ಯಾಕ್ ಮಾಡ್ತಾ ಇದೆ ಫ್ರೆಂಡ್ಸ್. ನೋಡಿ, ಯಾವುದೇ ಈ ರೂಪದಲ್ಲಾದರೂ ಬರ್ಬೋದು ಅಂತ ಹೇಳಿದ್ದಾರೆ. ಇನ್ನು ನೋಡಿ ಫ್ರೆಂಡ್ಸ್, ಇಲ್ಲಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಸೌಂಡ್ ನೋಡಿ ಫ್ರೆಂಡ್ಸ್, ಭಯಂಕರವಾದ ಸೌಂಡ್ ಫ್ರೆಂಡ್ಸ್. ಯಾವುದೇ ರೀತಿ ಸೌಂಡ್ ಮಾಡಿ ನೀವು ನಮ್ಮ ಫ್ರೆಂಡ್ಸ್ ಇಲ್ಲಿ ನೋಡಿ, ಸಿಕ್ಕಾಪಟ್ಟೆ ಸೌಂಡ್ ಬರ್ತೈತೆ. ಅವ್ರಿಗೂ ಅಟ್ಯಾಕ್ ಮಾಡಿರೋ ಥರ ಅನ್ನಿಸ್ತಿದೆ ನಂಗೆ ಯಾಕೋ. ಏನಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ? ಸೊ ಗಾಯ್ಸ್, ಹತ್ರದಲ್ಲಿ ಇರೋ ಫೀಲ್ ಥರ ಹೊಡಿತಿದೆ ಮಲೇಶ್ ಅಣ್ಣ. ಲಾಸ್ಟ್ ಟೈಮ್ ಹಿಂಗೆ ಆಯಿತು, ಬನ್ನಿ ಅಣ್ಣ ಹೋಗೋದಾ, ರಿಸ್ಕ್ ಬೇಡ ಅಣ್ಣ. ಗೈಸ್ ಅದು ಹೊರಗೆ ಬರ್ತಿದೆ ಗೈಸ್. ಅದು ಅಣ್ಣ ಮಲೇಶ್ ಅಣ್ಣ. ಸೊ ಗೈಸ್, ಕ್ಲೀನಾಗಿ ಕ್ಯಾಪ್ಚರ್ ಆಯಿತು ಅಣ್ಣ. ಜಿಮ್ ಹೋಯ್ತಣ್ಣ. ಕಸ ಆಗಲಿ ಹೋಗ್ತೀನಿ, ಮಾಡ್ತೀನಿ, ನಮಗೆ ಒಂದಿದೆ ಫ್ರೆಂಡ್ಸ್.
ಫ್ರೆಂಡ್ಸ್ ಇದ್ರಲ್ಲಾದ್ರೆ ಏನೂ ಇಲ್ಲ ಫ್ರೆಂಡ್ಸ್. ನೋಡಿ ಒಂದ್ಸರಿ ನೋಡ್ಕೊಂಬಿಡಿ ಫ್ರೆಂಡ್ಸ್. ಏನಿಲ್ಲ ಆದರೂ ಸೌಂಡ್ ಹೆಂಗೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಜಿನ್ ಇದೆ ಫ್ರೆಂಡ್ಸ್, 100% ಜಿನ್ ಇದೆ ಇಲ್ಲಿ ಫ್ರೆಂಡ್ಸ್. ನಾವಂತೂ ಫಸ್ಟು ಮಲ್ಲೇಶ್ ಬ್ಲಾಕ್ ಹೊಂಟೋಗೋಣ. ಏನಿಲ್ಲ ಫ್ರೆಂಡ್ಸ್ ಅಲ್ಲಿ ಫ್ರೆಂಡ್ಸ್. ಫುಲ್ಲು ಭಯ ಆಗ್ತಾಯಿದೆ. ಭಯ ಬೀಳೋರಲ್ಲ, ಆದರೂ ಸ್ವಲ್ಪ ಭಯ ಅನ್ನೋದು ಇದೆ ಫ್ರೆಂಡ್ಸ್. ನೋಡಿ ಏನಿಲ್ಲ, ಫಸ್ಟ್ ಅಲ್ಲಿ ಹೊರಟೋಗ್ಬೇಕು ಫ್ರೆಂಡ್ಸ್. ಬ್ರೋ ಮಲೇಶಣ್ಣ ಎದೋಳಿ ಬ್ರೋ, ಬೇಗ ಬನ್ನಿ ಬ್ರೋ. ಅಣ್ಣ ಬ್ರೋ ಏನಾಯ್ತು ಬ್ರೋ? ಏನಾಯ್ತು ಬ್ರೋ? ಬ್ರೋ ಏಯ್ ಬ್ರೋ ಎಬ್ರಿಸಿ ಬ್ರೋ. ಬ್ರೋ ಎಬ್ರಿಸಿ ಬ್ರೋ. ಆಚೆ ಕಲೀನಿ ಬ್ರೋ, ಫಸ್ಟು ಆಚೆ ಕಲೀನಿ ಬ್ರೋ. ಆಚೆ ಕಲೀನಿ ಬ್ರೋ. ಬ್ರೋ ಇದು ಇಟ್ಕೊಳ್ಳಿ, ಇದು ನೀವು ತಲೆ ಇಟ್ಕೊಳ್ಳಿ, ಅದು ಕ್ಯಾಮ್ರಾ ಇಡಿ ಬ್ರೋ. ಫಸ್ಟ್ ಆಚೆ ಕಲೀನಿ ಬ್ರೋ. ಬನ್ನಿ ಬ್ರೋ. ಫಸ್ಟ್ ಆಚೆ ಕಲೀನಿ. ತೆಗೀರಿ ಬ್ರೋ, ಆಚೆ ತೆಗೀರಿ ಬ್ರೋ. ತೆಗೀರಿ ಬ್ರೋ. ಬ್ರೋ ಬ್ರೋ ಇಬ್ರಿಸಿ ಬ್ರೋ. ಮಲೇಶಣ್ಣ ಅಣ್ಣ ಅದು ಹೊರಗೆ ಹೋಗಿದ್ದಣ್ಣ ಬ್ರೋ, ಅದು ಹೊರಗೆ ಬಂದಿದೆ ಬ್ರೋ. ಅಣ್ಣ ಇದ್ದೆ ಅಣ್ಣ, ಅಣ್ಣ ಹೊರಗೆ ಅದು ಇಬ್ರು ಬಂದಿದ್ದಣ್ಣ. ಹೋಗಿದೆ ಅನಿಸುತ್ತಣ್ಣ. ಬ್ರೋ ಸ್ವಲ್ಪ ಕರೆಕ್ಟ್ ಚಪ್ಪಲಿ ಹಾಕೊಳ್ಳಿ ಬ್ರೋ. ಚಪ್ಪಲಿ ಹಾಕೊಳ್ಳಿ ಬ್ರೋ. ಕ್ಯಾಮ್ರಾ ಇದೆ, ಕ್ಯಾಮ್ರಾ. ಹ್ಞೂ ಅಣ್ಣ, ಕನ್ಫರ್ಮ್ ಕ್ಯಾಪ್ಚರ್ ಮಾಡಿದ್ದೀನಿ ನನ್ನ ಕ್ಯಾಬಲ್ಲಿ. ಅಣ್ಣ ನೀವೇನು ಕಣ ಬಿದ್ರಿ? ನಂಗೆ ಅದೇ ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ರು ಪ್ರಚಾರ ಟಯರ್ಡ್ ಆಗುತ್ತೆ, ಇಲ್ಲಾಂದ್ರೆ ನಿನ್ನ ಎಕ್ಸ್ಪ್ರೆಸ್ ಆಗುತ್ತೆ ಅಂತ. ಅಣ್ಣ ಕ್ಲಿಯರಾಗಿ ಹಿಂಗೆ ಹೇಳ್ಕೊಂಡ್ಬಿಟ್ಟು ಹೊರಗೆ ಬಂದ್ಬಿಡ್ತದೆ ಅಷ್ಟೇ ಬ್ರೋ. ಆಚೆ ಬ್ರೋ ಕನ್ಫರ್ಮ್. ಅವು ಇಲ್ಲಿ ಹೊರಗೆಲ್ಲ ತುಂಬ ಸೌಂಡ್ ಬಂತು. ಅದು ಅವರು ಏನು ಮಾಡಿದ್ರೋ ಗೊತ್ತಿಲ್ಲ, ಅವ್ರಿಗೆ ಏನಾಯ್ತು ಅಂತ ನನಗೂ ಗೊತ್ತಿಲ್ಲ. ಇವಾಗಾದ್ರೂ ಕನ್ಫರ್ಮ್ ಆಗಿದೆ. ಕನ್ಫರ್ಮ್ ಹೊರಗೆ ಬಂದಿದ್ದಣ್ಣ, ಅದು ಕ್ಯಾಪ್ಚರ್ ಆಗಿದೆ ಅಣ್ಣ. ನೀವೇನು ನೋಡಿರ್ಬೋದು, ಲೈವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಕ್ಯಾಪ್ಚರ್ ಮಾಡಿದ್ದೀನಿ ಅಣ್ಣ ಫ್ರೆಂಡ್ಸ್, ಲೈವಾಗಿ ಕ್ಯಾಪ್ಚರ್ ಮಾಡಿದ್ದಾರಂತೆ. ಫುಲ್ಲು ಟಯರ್ಡ್ ಆಗ್ತಿದೆ ಅಣ್ಣ. ಇದು ಹೋಗೋಣ, ಇನ್ನೇನು ಇದಾಯ್ತಲ್ವಣ್ಣ, ಸಕ್ಸಸ್ ಆಗಿದೆ ಅಣ್ಣ. ಬ್ರೋ ನಡೀರಿ ಬಿಚ್ಬಿಟ್ಟು ಬೇಗ ಹೋಗೋದಣ್ಣ. ಬ್ರೋ ಟೈರ್ ಏನಿಲ್ಲ, ಸ್ವಲ್ಪ ಟಯರ್ಡ್ ಆಗ್ತಿದೆ. ಬ್ರೋ ಬನ್ನಿ ಬ್ರೋ, ಆಚೆ ಹೋಗೋಣ. ಇಲ್ಲಿಂದ ಆಚೆ ಹೋಗಿನ ಮುಂಚೆ ಒಂದು ಚಿಕ್ಕ ಕೆಲಸ ಮಾಡೋಣ. ಮತ್ತೆ ಏನು ಬೇಡ ಅಣ್ಣ, ಅದು ಒಂದು ಚಿಕ್ಕ ಕೆಲಸ ಇದೇ ರೂಮಲ್ಲಿ ಮಾಡಬೇಕು. ಏನೇನಿಲ್ಲ. ಇಲ್ಲಾಂದರೆ ಅಲ್ಲಿ ಆಚೆ ನಿಂತ್ಕೊಂಡಾದ್ರೂ ಮಾಡೋಣ. ಹೌಸಿಂಗ್ ನಾಡಲ್ಲಿ ಜಿನ್ನು ಹೋಗಿದೆಯಾ ನೀವು? ಇವಾಗ ನಿಮ್ಮ ತಾಯಿ ಆತ್ಮ, ಮಗು ಆತ್ಮ ಇವಾಗಾದರೆ ಖುಷಿಯಾಗಿದ್ದೀರಾ? ಇಬ್ಬರು ಒಟ್ಟಿಯಾಗಿದ್ದೀರಾ? ಸೇಫಾಗಿದ್ದೀರಾ ಅಂತ ಕೇಳೋಣ. ಇದೊಂದು ಲಾಸ್ಟ್ ಮಾಡಿಬಿಟ್ಟು ಹೋಗ್ಬಿಡೋಣ. ಸರಿ ಹಾಂ, ಅದು ಅಲ್ಲೇ ಇರಬೇಕಾ? ಅಲ್ಲೇ ಬಿಟ್ಟು ಸರಿ ಅಲ್ಲೇ. ಇನ್ನು ಅದನ್ನು ಮುಟ್ಟಂಗಿಲ್ಲ ನಾವು. ಅದು ಮುಟ್ಟಿದ್ರೆ ಇನ್ನು ನಮಗೆ ಎಫೆಕ್ಟೇ ಅದು ಮುಟ್ಟಂಗಿಲ್ಲ. ಬ್ರೋ ಇವಾಗ ಜಿನ್ ಇರಲ್ಲ. ಜಿನ್ನ ಹೊರಗಡೆ ತಲ್ಲಿರೋ ಶಕ್ತಿ ಇರುತ್ತೆ ಅದರಲ್ಲಿ. ಅದು ಇನ್ನೂ ಪವರ್ಫುಲ್ ಆಗಿಬಿಟ್ಟಿರುತ್ತೆ. ಪಾಸಿಟಿವಿಂದ ನೆಗೆಟಿವ್ ಚೇಂಜ್ ಆಗಿರುತ್ತೆ. ಅದು ನಾವು ಮುಟ್ಟಿದ್ರೆ ನಮಗೆ ಫುಲ್ಲು ನೆಗೆಟಿವ್ ಆಗುತ್ತೆ. ಜಿನ್ ಮತ್ತೆ ವಾಪಸ್ ಬಂದಂಗೆ ಆಗುತ್ತೆ. ಅದು ಮುಟ್ಬೇಡಿ ಬ್ರೋ, ಅದು ಮುಟ್ಬೇಡಿ. ಅದನ್ನ ಯಾರು ಮುಟ್ಟಿಲ್ಲ ತಾನೆ? ಇಲ್ಲ ಯಾರು ಮುಟ್ಟಿಲ್ಲ. ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಏನು ಇಲ್ಲೇ ನಿಂತ್ಕೊಳ್ಳೋಣ ಬ್ರದರ್? ಅಣ್ಣ ಹ್ಞೂ, ಇಲ್ಲೇ ಇಟ್ಕೊಂಡು ಇದು ಮಾಡೋದಣ್ಣ. ಸರಿ, ಹೇಳ್ಬಿಡು. ಇದು ನಿನ್ನ ಬ್ಯಾಗಲ್ಲಿ ಇಕ್ಕೋ, ಬಾಯಿಲಿ ನಾನು ಇಕ್ತೀನಿ. ಅಣ್ಣ ತಲೆಗೆ ಏನಾರು ಹೊಡ್ತಾಗ್ಬಿಡ್ತಣ್ಣ? ಪೇಯ್ನ್ ಏನಾರು ಇದೆಯಾ? ತಲೆ ಭಾರ ಆಯಿತು, ತಲೆ ಭಾರ ಇದೆ ಬ್ರೋ. ನೋಡ್ಕೊಳ್ಳಿ ಬ್ರೋ, ಮೊನ್ನೆ ಥರ ಹೋಗಿ ಗಲೀಜಾಗಿತ್ತಣ್ಣ. ಬಟ್ಟೆಗೆಲ್ಲ ಗಲೀಜಾಗಿದೆ ಬ್ರೋ. ಬಿಡು ಇರಲಿ ಬಿಡು, ಮಾಮೂಲಿನೇ ಅದು. ತೋರಿಸ್ಕೊಳ್ಳಿ ಬ್ರೋ ಸ್ವಲ್ಪ.
ಅಮ್ಮ, ಇವಾಗ ನಾವೊಂದು ಪ್ರಯತ್ನ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡಿದ್ದೀರಿ. ಇದು ನಮಗೆ ಅವ್ರು ತಿಳಿಸಿರೋ ಪ್ರಕಾರ, ಸ್ವಾಮೀಜಿ ತಿಳಿಸಿರೋ ಪ್ರಕಾರ ಆ ಬಟ್ಟೆ ಏನಿದೆಯೋ ಅದು ಕೊಟ್ಟಿರೋದು, ನಾನು ಕೊಟ್ಟಿರೋದು ಆ ಸರ್ಕಲಿಂದ ಆಚೆ ಬಂದರೆ ಜಿನ್ ಆದರೆ ಅಲ್ಲಿಂದ ಹೋಗಿರುತ್ತೆ ಅಂತ ಹೇಳಿದ್ದಾರೆ. ಇವಾಗ ನಿಜವಾಗ್ಲೂ ಜಿನ್ ಇದೆಯಾ ಇಲ್ವಾ ಅಮ್ಮ, ನೀವು ತಿಳಿಸಿ. ಜಿನ್ ಇದ್ರೆ ಹೌದು ಅನ್ನಿ, ಇಲ್ಲ ಅಂದರೆ ಇಲ್ಲ ಅಂತ ಅನ್ನಿ. ಅಮ್ಮ, ಇಲ್ಲಿ ಜಿನ್ ಇದೆಯಾ? ಬ್ರೋ ಇಲ್ಲ ಬ್ರೋ, ಇಲ್ಲ ಇಲ್ಲ ಅಣ್ಣ, ಅದಕ್ಕೆ ಅಣ್ಣ ಸೈಲೆಂಟ್ ಆಗಿದೆ, ಅಬ್ಸರ್ವ್ ಮಾಡಿದ್ರೆ ಇಲ್ಲ ಫ್ರೆಂಡ್ಸ್, ಜಿನ್ ಇಲ್ಲ. ಇಷ್ಟೊಂದು ಅಮ್ಮ, ನೀವು ನಿಮ್ಮ ಪಾಪು ಇವಾಗ ಏನಿದೆಯೋ ಇಬ್ರು ಒಂದಾದ್ರ ಖುಷಿಯಾಗಿ ಸೇಫ್ ಆಗಿದ್ದೀರಾ? ಸೇಫ್ ಆಗಿದ್ರೆ ಇದನ್ನ ಸೇರಿಸಿ, ಇಲ್ಲಾಂದ್ರೆ ಬಿಡಿಸಿ. ನೀವು ನಿಮ್ಮ ಪಾಪು ಒಂದಾಗಿ ಖುಷಿಯಾಗಿ ಸೇಫ್ ಆಗಿದ್ದೀರಾ ಅಮ್ಮ? ಮಾತು ಬರ್ತಾ ಇಲ್ಲ ಬಾಯಿಂದ ನನಗೆ. ಅನ್ಕಾನ್ಸಿದ್ದಾರೆ ಬ್ರೋ. ಇನ್ನು ಪ್ರಜ್ವಲ್ ಬ್ರೋ ಇಟ್ಕೊಳ್ಳಿ ಸ್ವಲ್ಪ. ಏ ಬ್ರೋ, ಪ್ರಜ್ವಲ್ ನನಗೆ ಖುಷಿ ಫ್ರೆಂಡ್ಸ್, ಬ್ರೋ ಇವಾಗ ಫುಲ್ ಖುಷಿ ಬ್ರೋ. ಪ್ರಜ್ವಲ್ ಅದೇ ಅಣ್ಣ, ಶಬಾಷ್, ಸೂಪರ್. ಯಶವಂತ್ ಬ್ರೋ ಸೂಪರ್, ಥ್ಯಾಂಕ್ಸ್ ಬ್ರೋ. ನಿಜವಾಗ್ಲೂ ನನಗಂತೂ ಫುಲ್ಲು ಖುಷಿ. ಥ್ಯಾಂಕ್ ಯು. ನಾವು ಎಷ್ಟು ಸಕ್ಸಸ್ಫುಲ್ ಆಗಿ ಈ ರಿಚುವಲ್ನ ಕಂಪ್ಲೀಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು. ಅಮ್ಮ, ಇವಾಗ ಖುಷಿಯಾಗಿದ್ದೀರಾ? ಖುಷಿಯಾಗಿದ್ರೆ ಏನಾದರೂ ನಮ್ಮ ಕಣ್ಮುಂದೆ ಬರೋಕ್ಕಾಗುತ್ತಾ? ಇಲ್ಲಾಂದ್ರೆ ಏನಾದರೂ ಒಂದು ಕ್ಲೂ ಮುಖಾಂತರ ನಮ್ಗೆ ತಿಳಿಸ್ಕೊಡ್ತೀರಾ? ನೀವು ಖುಷಿಯಾಗಿದ್ದೀರಾ ಅಮ್ಮ? ಇವಾಗ ಖುಷಿಯಾಗಿದ್ದೀರಾ? ಖುಷಿಯಾಗಿದ್ರೆ ನಮ್ಮ ಕಣ್ಮುಂದೆ ಬರೋಕ್ಕಾಗುತ್ತಾ? ಇಲ್ಲಾಂದ್ರೆ ಏನಾದರೂ ಒಂದು ಸೌಂಡ್ ಮೂಲಕ, ಇಲ್ಲಾಂದ್ರೆ ಏನೋ ಒಂದು ಮೂಲಕ ನಮಗೆ ನಿಮ್ಮ ಸಮಾಧಾನ ಬೇಕು, ಇದ್ರ ಮೂಲಕ ತಿಳಿಸಿದ್ದೀರಾ? ಆದರೂ ನಮಗೆ ಖುಷಿ ಸಿಗ್ನಲ್ ಕೊಡ್ತಾರ. ಕನ್ಫರ್ಮ್ ಆಯಿತು, ಬಿಟ್ಬಿಡು. ನನಗೆ ಫುಲ್ ಖುಷಿ ಆಗ್ತಿದೆ, ನಾನು ಫುಲ್ ಖುಷಿ ಪ್ರಜ್ವಲ್. ಫ್ರೆಂಡ್ಸ್, ಇನ್ನೊಂದು ನಿಮ್ಗೆ ಹೇಳ್ದಿರಂಗೆ ಇನ್ನೊಂದು ಮಾಡಿದ್ದೀನಿ ಪ್ರಜ್ವಲ್, ಅದನ್ನ ಏನಂತ ನಾನು ಹೇಳ್ತೀನಿ ಬ್ರೋ. ಇನ್ನೇನು ಮಾಡಬೇಡಿ ಬ್ರೋ, ಇವಾಗ ಮುಗೀತು. ಬೇರೆ ಯಾವುದು ರಿಚುವಲ್ ಏನಿಲ್ಲ, ಈ ರಿಚುವಲ್ ಎಲ್ಲ ಏನಿಲ್ಲ, ಸಕ್ಸಸ್ಫುಲಿ ರಿಚುವಲ್ನ ಕಂಪ್ಲೀಟ್ ಮಾಡಿ ಅವರಿಬ್ಬರನ್ನ ಒಂದು ಮಾಡಿದ್ರೆ ನಾನು ಆ ತಾಯಿ ಆತ್ಮಕ್ಕೂ ಮಗು ಆತ್ಮಕ್ಕೂ ಏನೋ ನನ್ನ ಕೈಯಲ್ಲಿ ಆದಷ್ಟು ಏನೋ ಒಂದು ಕೊಡಬೇಕು ಅಂತ ನಾನಾದರೆ ತೊಗೊಂಬಂದಿದ್ದೀನಿ. ಅದು ನಿಮ್ಮಿಬ್ಬರಿಗೆ ತಿಳಿಸ್ಕೊಟ್ಲಿಲ್ಲ, ಐ ಆಮ್ ರಿಯಲಿ ಸಾರಿ. ಅದನ್ನಾದರೆ ಆ ಬಾಕ್ಲ ಹತ್ರ ಇಕ್ಕೋಣ, ಅವ್ರಿಗೆ ಬೇಕು ಅಂದರೆ ತೊಗೊಳ್ಳಿ, ಬೇಡ ಅಂದರೆ ಅಲ್ಲೇ ಬಿಡಲಿ. ಅಥವಾ ಸಕ್ಸಸ್ ಆದರೂ ಆಗಿಲ್ಲ ಅಂದ್ರೂ ಕೊಡ್ಬೇಕಂದ್ರೆ ತೊಗೊಂಬಂದರೆ ಅಲ್ಲಿ ಇಕ್ಕೋಣ, ಸರಿನಾ ಫ್ರೆಂಡ್ಸ್? ನಾನೇನೋ ತೊಗೊಂಬಂದಿದ್ದೀನಿ ನನ್ನ ಖುಷಿಗೋಸ್ಕರ. ಸಕ್ಸಸ್ ಆದರೂ ಆಗಿಲ್ಲ ಅಂದ್ರೂ ಅವ್ರು ಕೊಟ್ಬಿಟ್ಟು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದು ಏನಂತ ಇವಾಗ ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಅದೇನು ಅಂತಂದರೆ ಏನು ಬ್ರೋ ಅದೆಲ್ಲ ಗೊತ್ತಿಲ್ಲ ಬ್ರೋ. ಮತ್ತೆ ಬೊಂಬೆನಾ? ಪಾಪು, ನಿನಗೋಸ್ಕರ ನಾನು ಈ ಬೊಂಬೆ ನಿಮಗೋಸ್ಕರ ತಂದಿದ್ದೀನಿ. ನಿನಗೆ ಬೇಕು ಅಂದರೆ ಅಲ್ಲಿ ಇಕ್ತೀನಮ್ಮ, ತೊಗೊಳ್ಳಿ. ಮತ್ತು ಅಮ್ಮ, ನೀವು ನಮ್ಮ ತಾಯಿ ಇದ್ದಂಗೆ, ತಾಯಿ ಅಂದಮೇಲೆ ಎಲ್ಲರಿಗೂ ತಾಯಿ ಇದ್ದಂಗೆ, ನಿಮಗೋಸ್ಕರ ನನ್ನ ಕೈಲಾದಷ್ಟು ಒಂದು ಸೀರೆನ ತೊಗೊಂಬಂದಿದ್ದೀನಿ. ಸೀರೆಯಿಂದ ನಮ್ಮ ತಾಯಿ ಕೊಡೋ ಥರ ನಾನು ನಿಮ್ಗೆ ಕೊಡ್ತಾಯಿದ್ದೀನಿ. ಕೊಡ್ತೀರ ಪಾಪು? ನಾನಾದರೆ ಇದನ್ನು ನಿಮಗೋಸ್ಕರ ಇಲ್ಲಿ ಇಡ್ತಾ ಇದ್ದೀನಿ. ನಿಮಗೆ ಇದು ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮನ್ನ ಕೈ ಜೋಡಿಸಿ ಕೇಳ್ಕೊತೀನಿ, ಇದು ತಗೊಳ್ಳಿ. ದೂರದಿಂದ ತೋರಿಸ್ಬಿಟ್ಟು ದೂರದಿಂದ ಬಂದ್ಬಿಡು, ದೂರ ನಿಂತ್ಕೊ. ನಿಮ್ಗೆ ಅದೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಅದನ್ನು ತಗೊಳ್ಳಿ. ನಾವು ನಿಮ್ಮ ಸಮಾಧಾನಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಏಯ್ ಬ್ರೋ, ಏನು ಬ್ರೋ ಅದು? ಮೂಮೆಂಟ್ ಆಯ್ತು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಾವು ನಿಮ್ಮ ಸಮಾಧಾನಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಮೂಮೆಂಟ್ ಆಯ್ತು. ಆಯ್ತು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಬ್ರೋ ಹೋಗ್ಬೇಡಿ ಬ್ರೋ ನೀವು. ಥ್ಯಾಂಕ್ ಯು ಅಮ್ಮ. ಅಮ್ಮ, ನಾವು ಒಳಗಡೆ ಬರ್ಬೋದಾ ನಿಮ್ಮನ್ನ ನೋಡೋಕ್ಕೆ? ಕವರ್ ಸೌಂಡ್ ಬರ್ತಿದೆ. ಅದೇ ಕವರ್ ಸೌಂಡ್ ತೊಗೊಂತಿದ್ದಾರೆ ಫ್ರೆಂಡ್ಸ್. ನೀವು ನೋಡಿದ್ದೀರಾ, ಕ್ಲೀನಾಗಿ ತೊಗೊಂಡಿದ್ದಾರೆ. ಆದರೂ ನಾವು ಇನ್ಮೇಲೆ ಅವ್ರಿಗೋಗಿ ತೊಂದರೆ ಕೊಡೋದು ಬೇಡ. ನೀವು ಕೇಳ್ತೀರಾ ಒಳಗಡೆ ಹೋಗಿ ನೋಡೋದು ಅಲ್ಲ ಅಂತ, ನಾನು ತೋರಿಸ್ತೀನಿ, ಕೊಡಿಲಿ. ಒಳಗಡೆ ಹೋಗಿ ತೋರಿಸ್ತೀನಿ.
ನೋಡಿ ನೋಡಿ ಫ್ರೆಂಡ್ಸ್. ಎಲ್ಲಿ ಬ್ರೋ ಏನಣ್ಣ ಇದು? ಇಲ್ಲ ಇಲ್ಲ, ಅದಕ್ಕೆ ಸೈಡಲ್ಲಿ ಬಂದೆ. ಅದನ್ನ ಮುಟ್ಬೇಡ. ಎಲ್ಲ ಇತ್ತು ಪ್ರಜ್ವಲ್, ಯಾರು ಮಾಡೋಣ? ಯಪ್ಪ ಗುರು, ನೋಡ್ತಾ ಒಂದೊಂದು ರೂಮು ನೋಡ್ತಾ ಇದ್ರೆ ಪ್ರಜ್ವಲ್, ಇದು ನಾವಕ್ಕೆ ಕವರ ಇದು ಕವರ್ ಮಾತ್ರ ಬಿದ್ದೈತೆ. ಅದೇ ಇಲ್ಲಿ ಬಟ್ಟೆ ಬೊಂಬೆ ಇಲ್ಲ. ಹೌದು ಬಿಡು, ಕರೆಕ್ಟು. ನಾವು ಯಾವುದೋ ಒಂದು ಪರ್ಚೇಸ್ ಮಾಡಿದ್ರು ಕವರಲ್ಲಿ ಹಾಕ್ಕೊಡ್ತಾನೆ. ಕವರ್ ಯೂಸ್ ಮಾಡ್ತೀರಾ? ಇಲ್ಲೂ ಅಲ್ಲ, ಬಟ್ಟೆನೇ ಮಾತ್ರ ಯೂಸ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ನನಗಂತೂ ಫುಲ್ ಖುಷಿ ಆಗ್ತಿದೆ. ನಿಮಗೆ ಹೆಂಗೆ ಅನ್ನಿಸ್ತಿದೆ? ತೊಗೊಂಡು ಹೋಗಿದ್ದಾರೆ. ಬಟ್ ಇದಂತೂ ಒಂಥರ ಏನದು ಮಿರಾಕಲ್ ಥರ ಅನ್ನಿಸ್ತಿದೆ. ನೋಡಿ, ಅದು ನಿಮ್ಮ ಕಣ್ಣು ಮುಂದೆನೇ ತೋರಿಸಿದ್ದೀನಿ, ಮಾಯ ಆಯಿತು. ಕವರ್ ಮಾತ್ರ ಅಲ್ಲಿ ಬಿದ್ದೈತೆ. ನೀವು ಹೇಳ್ತೀರಾ ಸೇಫ್ ಲೊಕೇಶನ್ಗೆ ಹೋಗಿ ಎಂಡಿಂಗ್ ಕೊಡಿ ಅಂತ. ಈಗ ಇನ್ಮೇಲೆಯಿಂದ ಇದು ಸೇಫ್ ಆಗಿದೆ. ಇದು ನಮ್ಮ ಸೇಫ್ ಲೊಕೇಶನು. ಸೊ ಪ್ರಶಾಂತತೆ, ಅದೇಣ ಪೀಸ್ಫುಲ್ ಪೀಸ್ ಆಗಿದೆ. ಬಂದವಾಗ ರಿಚುವಲ್ ಮಾಡೋ ಗಂಟ ಯಪ್ಪ ಏನು ಟೆನ್ಷನು, ಎಷ್ಟು ಗಾಬರಿ ಆದರೆ. ಸೊ ಇವಾಗ ಫುಲ್ ಕಂಪ್ಲೀಟ್ ಪೀಸ್ ಆಗಿದ್ದೀರಿ. ಅಮ್ಮ ಥ್ಯಾಂಕ್ ಯು, ನಾವು ಕೊಟ್ಟಿರೋ ವಸ್ತುನ ನೀವು ತೊಗೊಂಡಿರೋದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದ ತಿಳಿಸ್ಕೊಡ್ತಾ ಇದ್ದೀರಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ನಾವು ಬಿದ್ದಿರೋ ಕಷ್ಟ ನಿಮ್ಗೆ ಹೆಂಗೆ ಅನಿಸ್ತು ಅಂತಂದ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಕೇಳ್ತಾ ಇದ್ದೀರಾ, ಸೌಜನ್ಯ ಅವ್ರ ಬಗ್ಗೆ ವಿಡಿಯೋ ಮಾಡಿ. ಎಲ್ಲರೂ ಧ್ವನಿ ಎತ್ತಿದ್ದಾರೆ, ನೀವು ಎತ್ತಿ ಅಂತ. ನಾವು ಇನ್ಫ್ಲೂಯೆನ್ಸರ್ಸ್ ಮಾತ್ರ ಎತ್ತಿದ್ರೆ ಸರಿ ಹೋಗಲ್ಲ. ನೋಡ್ತಿರೋ ವೀಕ್ಷಕರು, ಜನರು, ನೀವೆಲ್ಲರೂ ಪ್ರತಿಯೊಬ್ಬರೂ ನಾವು ಮಾಡಿ ವಿಡಿಯೋ ಹಾಕಬೇಕು ಅಂತಲೇ ಏನಿಲ್ಲ. ಅದು ಎಷ್ಟು ರಿಸ್ಕು ಮಾಡಿದ್ರೆ ನಮ್ಗೇನಾಗುತ್ತೆ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ. ಸೊ ನಾನು ಮಾಡೋಕ್ಕೇನಿಲ್ಲ, ಅಷ್ಟು ದೂರ ಹೋಗಿ ನಾನು ಮಾಡ್ಕೊಂಬರ್ತೀನಿ. ಅದಾದಮೇಲೆ ನನ್ನ ಪರಿಸ್ಥಿತಿ ಯೋಚನೆ ಮಾಡಿ. ನನಗೂ ಒಂದು ಇಬ್ಬರು ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳಿದ್ದಾರೆ, ಫ್ಯಾಮ್ಲಿ ಇದೆ. ಯೋಚನೆ ಮಾಡಿ. ಭಯ ಅಂತಲ್ಲ, ನನ್ನ ಭಯ ಏನಂತಂದರೆ ನನಗೇನಾದರೂ ಆದರೆ ಅವ್ರ ಲೈಫ್ ಏನಾಗುತ್ತೆ ಅಂತ ಯೋಚನೆ. ಸೊ ಎಲ್ಲರೂ ಧ್ವನಿ ಎತ್ತಿ ಇದ್ರ ಬಗ್ಗೆ. ಅದಾದಮೇಲೆ ನ್ಯಾಯ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ನಾನು ಒಬ್ಬನೇ ಮಾಡ್ತಿದ್ದೀನಿ ಅಂತ ನಾನು ಒಬ್ಬನ ಮಾಡೋದ್ರಿಂದ ನ್ಯಾಯ ಅಂತೂ ಸಿಗಲ್ಲ. ಎಲ್ಲರೂ ಮಾಡಬೇಕು. ಸೊ ನನಗೆ ನೀವು ಹೆಂಗೆ ಹೇಳ್ತಿದ್ದೀರೋ ನಿಮ್ಮ ಯೋಚನೆಗೆ ನೀವು ಹಂಗೆ ಯೋಚನೆ ಮಾಡಿ. ಅವ್ರಿಗೆ ಹೇಳೋದೇ ಅಲ್ಲ, ನಾವು ಮಾಡಬೇಕು ಅಂತಂದ್ಬಿಟ್ಟು ನೀವು ಮಾಡಿ. ಅವಾಗ ನ್ಯಾಯ ಖಂಡಿತ ಸಿಗುತ್ತೆ. ಸೊ ಈ ವಿಡಿಯೋ ಬಗ್ಗೆ ಬರ್ತೀನಿ. ಈ ವಿಡಿಯೋ ನಮ್ಮ ಕೈಯಲ್ಲಾದಷ್ಟು ನಾವು ಪ್ರಯತ್ನ ಪಟ್ಟಿದ್ದೀರಿ. ಪ್ರಜ್ವಲ್ ಥ್ಯಾಂಕ್ ಯು ಸೋ ಮಚ್. ಯಶವಂತ್ ಥ್ಯಾಂಕ್ ಯು ಸೋ ಮಚ್ ನಾನು ಒಟ್ಟಿಗೆ ನಿಂತ್ಕೊಂಡಿದ್ದಕ್ಕೆ. ಸೊ ಸ್ಟಾರ್ಟಿಂಗ್ ತುಂಬ ಎಲ್ಲರೂ ಗಾಬರಿ ಆದ್ರಿ. ಇವಾಗ ಕಂಪ್ಲೀಟ್ ಪೀಸ್ ಆಗಿದ್ದೀರಿ. ತಣ್ಣಗೆ ಗಾಳಿ ಬೇರೆ ಹೊಡಿತಿದೆ. ಯಾವುದೇ ಸೌಂಡ್ ಇಲ್ಲ ಬ್ರೋ. ಇವಾಗ ನಮಗೂ ತೊಂದರೆ ಕೊಡ್ತಾ ಇದೆ. ನನಗೆ ಈ ಖುಷಿಯಲ್ಲಿ ಇನ್ನೊಂದು ಏನಾಯ್ತು ಗೊತ್ತಾ? ಅಲ್ಲಿ ಎದೋಲ್ದೆ ಗೊತ್ತಾ? ತಲೆ ಬಾರೋ, ಟಯರ್ಡ್ ಇತ್ತಲ್ವಾ? ಆ ಸೀರೆ ಬೊಂಬೆ ಯಾವಾಗಾದ್ರೆ ಮಾಯ ಆಯ್ತು, ಎಲ್ಲ ಹೋಯ್ತು. ಕಂಪ್ಲೀಟಾಗಿ ಎಲ್ಲ ಹೋಯ್ತು. ಫುಲ್ಲು ಹೆಲ್ತಿಯಾಗಿ ಇದ್ದಂಗೆ ಅನಿಸ್ತಿದೆ ಖುಷಿಯಿಂದ. ಬಟ್ ಮನೆಗೆ ಹೋಗಿ ನೋಡಿದ್ರೇನೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನಾರು ಆಗಿದೆ ಅಂತ. ಸೊ ಫ್ರೆಂಡ್ಸ್, ನಾವೇನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಮತ್ತು ಏನಾದರೂ ತಪ್ಪಾಗಿ ಮಾತಾಡಿದ್ರು ದಯವಿಟ್ಟು ಕ್ಷಮಿಸಿ. ಇನ್ನೊಂದ್ಸಲ ಹೇಳ್ತೀನಿ, ಈ ನಡುವೆ ಯಾಕೋ ಗೊತ್ತಿಲ್ಲ ನಮ್ಮ ರೀಚ್ ಬಂದ್ಬಿಟ್ಟು ತುಂಬ ಡೌನ್ ಆಗಿದೆ. ನಾನು ಇದಕ್ಕೆ ಮೇಲೆಯಿಂದ ನಿಮ್ಮೆಲ್ಲರ ಹತ್ರ ಕೈ ಜೋಡಿ ಕೇಳ್ಕೊತಿರೋದು ಏನಂತಂದರೆ, ದಯವಿಟ್ಟು ವೀಡಿಯೋನ ಇಷ್ಟು ರಿಸ್ಕ್ ಮಾಡ್ಕೊಂಡು ವೀಡಿಯೋನ ಮಾಡ್ತಿದ್ದೀರಿ, ಆದಷ್ಟು ಶೇರ್ ಮಾಡಿ. ಇದು ನಾನು ನಿಮ್ಮ ಹತ್ರ ಕೇಳಲೇಬಾರ್ದು ಅಂದ್ಕೊಂಡಿದ್ದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೇಯ್ನಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಗಂಟೆ ಇರುತ್ತೆ, ಆ ಗಂಟೆನಾದರೆ ಒತ್ತಿ. ಸೊ ಪ್ರಜ್ವಲ್ ಬಾ. ನನಗೆ ನೀವು ಹೋದ್ರಲ್ಲ, ಮತ್ತೆ ಅದೇ ಹಳೆ ನೆನಪುಗಳಾಯಿತು. ಅದೇ ಸೌಂಡ್, ಅದೇ ಇದು, ಅದೇ ಇದಾಯ್ತಲ್ಲ. ನನಗೊಂಚೂರು ಗಾಬರಿ ಆಯಿತು. ಮತ್ತೆ ಅದೇ ಥರ ಆದರೆ ಏನು ಮಾಡೋದು ಅಂತ. ಅದಾದಮೇಲೆ ಅದು ಹೊರಗೆ ಯಾವಾಗ ಬಂತು ಅವಾಗ ಸ್ವಲ್ಪ ಕಾಮ್ ಆದ. ಆಮೇಲೆ ನೀವು ಯಾವಾಗ ಬಿದ್ರೋ ಆಮೇಲೆ ಸ್ವಲ್ಪ ಟೆನ್ಷನ್ ಆಯಿತು. ಮತ್ತೆ ನಿಮಗೇನಾಯಿತು ಏನು ಅಂತ. ಆಮೇಲೆ ಇವ್ರು ಬಂದ್ರಲ್ಲ, ಸ್ವಲ್ಪ ಕಾಮ್ ಆಗಿದ ತಕ್ಷಣ ಎದ್ದು ತಕ್ಷಣ ಸ್ವಲ್ಪ ಸೀರೆ ಹೆಂಗಿತ್ತು? ಸೀರೆ ಇದೆ ಅಣ್ಣ, ಶಾಕ್ ಆಗಿರೋದು ನನಗೆ. ಸೀರೆದು ಎಳ್ದಿದ್ದು, ಅದು ಮಗುದು ಎಳ್ದಿದ್ದೆ ಶಾಕ್ ಆಗಿರೋದು. ಅಲ್ಲಿ ಹೋಗಿದ ತಕ್ಷಣ ನೋಡಿ ಮಾಯನೇ ಆಯಿತು ಅಲ್ಲಿ. ಅದೇ ನನಗೆ ಶಾಕಿಂಗ್ ಇದಾಗಿರೋದು. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಲ್ಲಿ ನಾನು ಇದು ಮಾಡಿರೋದನ್ನು. ಸೊ ಯಶವಂತ್ ಹ್ಯಾಂಡ್ಸ್ ಅಪ್ ಬ್ರೋ, ದೇವರಾಣೆ ಅಂತ.
ನಾನು ಹೇಳಬೇಕು ಅಂದರೆ ನೀವು ಈ ಥರ ಎಲ್ಲ ಹೆಲ್ಪಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಸೌಜನ್ಯಗೂ ನೀವು ಮಾಡ್ತೀರಾ ಅಂತ ನನಗೊಂದು ಕಾನ್ಫಿಡೆನ್ಸ್ ಬಂತು. ಇವಾಗ ತಾನೇ ಹುಡುಗಿಗೋಸ್ಕರ ಮಾಡಿದ್ದೀರಾ, ಆ ಹುಡುಗಿಗೋಸ್ಕರ ಮಾಡ್ತೀರಾ ಅಂತ ನನಗೊಂಥರ ಗೌರವದಿಂದ ಹೇಳ್ತಾ ಇದ್ದೀನಿ. ನೀವು ಮಾಡ್ತೀರಾ ಅಂತ ದಯವಿಟ್ಟು ನೋಡಿದ್ದೀರಲ್ಲ, ಎಲ್ಲ ನೋಡಿದವರು ಏನಾದರೂ ತಪ್ಪುಗಳೇನಾದರೂ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಯಶವಂತ್ ಹೇಳ್ದಂಗೆ ಸೌಜನ್ಯ ಬಗ್ಗೆ ನೀವು ಮಾಡ್ತೀರಾ ಅಂತ ಕಾನ್ಫಿಡೆಂಟ್ ಬಂತು ನನಗೆ. ಇವಾಗಲ್ಲ, ಯಾವತ್ತಾದರೆ ಸಮೀರ್ MD ಅವರು ಆ ವಿಡಿಯೋನ ಮಾಡಿದ್ರು, ವಿಡಿಯೋನ ಆದರೆ ಕಂಪ್ಲೀಟಾಗಿ ನೋಡಿದೆ. ಆವಾಗಲೇ ಮನುಷ್ಯ ಅಂದವನಿಗೆ, ರಕ್ತ ಇರೋವನಿಗೆ ರಕ್ತ ಕುದಿಯುತ್ತೆ, ಏನೋ ಒಂದು ಮಾಡಲೇಬೇಕು ಅನಿಸುತ್ತೆ. ಆವಾಗಲೇ ಅನ್ನಿಸ್ತು. ಬಟ್ ನಾನು ಈ ಥರ ನೀವೇ ಯೋಚನೆ ಮಾಡಿ, ಫ್ಯಾಮ್ಲಿ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. 2 ವರ್ಷ ಪಾಪು ಇದೆ, 1 ವರ್ಷ ಮಗಳಿದ್ದಾಳೆ, ವಯಸ್ಸಾಗಿರೋ ಅಮ್ಮ ಇದೆ, ನನ್ನ ನಂಬ್ಕೊಂಡು ಬಂದಿರೋ ಹೆಂಡತಿ ಇದೆ. ಸೊ ಇವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ಎಲ್ಲರೂ ಧ್ವನಿ ಎತ್ತಿ, ನಾನೊಬ್ಬನೇ ಅಲ್ಲ, ಇನ್ಫ್ಲೂಯೆನ್ಸರ್ಸ್ ಅಂತಾನೆ ಅಲ್ಲ, ಸಾಮಾನ್ಯವಾದ ಜನರೆಲ್ಲರೂ ಧ್ವನಿ ಎತ್ತಿದ್ರೇ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗುತ್ತೆ. ಸೊ ಎಲ್ಲರೂ ಧ್ವನಿ ಎತ್ತಿ, ಎಲ್ಲರೂ ವೀಡಿಯೋ ಮಾಡಿ. ಎಲ್ಲರ ಹತ್ರ ಫೋನ್ ಇರುತ್ತೆ, ಎಲ್ಲರೂ ವೀಡಿಯೋ ಮಾಡಿ. ಎಲ್ಲರೂ ತಮ್ಮ ಚಾನಲ್ಲು, ಯೂಟ್ಯೂಬಲ್ಲಿ ನಾವು ವೀಡಿಯೋಸ್ ನೋಡ್ತಿದ್ದೀವಿ ಅಂದರೆ ಚಾನಲ್ ಕ್ರಿಯೇಟ್ ಆಯಿತು ಅಂತಲೇ ಅರ್ಥ. Gmail ಕೊಟ್ಟಿದ್ದೀವಿ ಅಂತಂದರೆ ಚಾನಲ್ ಕ್ರಿಯೇಟ್ ಆಯಿತು ಅಂತಲೇ ಅರ್ಥ. ಇದು ಏನಿದು ಸೋಷಲ್ ಮೀಡಿಯಾ ಕಾಲ, ಇದು 5G ಕಾಲ. ಸೊ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ, ಟ್ವಿಟರ್ ಎಲ್ಲ ಯೂಸ್ ಮಾಡ್ತಿದ್ದೀರಾ. ಎಲ್ಲದರಲ್ಲೂ ಅಪ್ಲೋಡ್ ಮಾಡಿ, ಎಲ್ಲರೂ ಅದ್ರ ಬಗ್ಗೆ ಹೋರಾಟ ಮಾಡೋಣ. ನಮ್ಮ ಕೈಲಾದಷ್ಟು ನಾನು ಮಾಡ್ತೀನಿ. ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಈ ಕಮೆಂಟಲ್ಲಾದರೆ ತಿಳಿಸಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೇಫ್ ಪ್ಲೇಸ್ಗೆ ಹೋಗ್ತಾಯಿಲ್ಲ, ಇದೇ ನಮ್ಗೆ ಸೇಫ್ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ತಪ್ಪದೆ ಸಬ್ಸ್ಕ್ರೈಬ್ ಬಟನ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒತ್ತಿ. ಬೆಲ್ಲೈಕನ್ ಆದರೆ ಹಾಲಲ್ಲಿ ಇಕ್ಕೊಳ್ಳಿ. ಇಂಥ ವೀಡಿಯೋಸ್ಗೋಸ್ಕರ ನೀವು ಇದೆಲ್ಲ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನೆಕ್ಸ್ಟ್ ಹಾಂಟೆಡ್ ಪ್ಲೇಸಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಆದರೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್, ಬಾಯ್ ಫ್ರೆಂಡ್ಸ್.